ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನದ ಟಾಪಿಕ್ ಏನಪ್ಪ ಅಂದರೆ ಬ್ಯಾಕ್ ವರ್ಕೌಟ್ ಫಾರ್ ಬಿಗಿನರ್ಸ್ ಆದಂಥ ನಿಮಗೆ ಅಷ್ಟು ಪ್ರಾಪರ್ ಫಾರ್ಮ್ ಇರಲ್ಲ. ಸೊ ನಿಮಗೆ ಯಾವ ವರ್ಕೌಟ್ಸ್ ಮಾಡಿದರೆ ನಿಮಗೆ ಬೆಸ್ಟ್ ಅಂತ ನಾನು ಅನಲೈಸ್ ಮಾಡಿ ಒಂದಷ್ಟು ಬೇಸಿಕ್ ವರ್ಕೌಟ್ಸ್ನ ತೊಗೊಂಡ್ಬಂದಿದ್ದೀನಿ. ಸೊ ಈ ವರ್ಕೌಟ್ಸ್ನ ನಾನು ಪರ್ಫಾರ್ಮ್ ಮಾಡಿ ಎಷ್ಟು ಸೆಟ್ಸ್ ಮಾಡಬೇಕು, ಎಷ್ಟು ರೆಪಿಟೇಷನ್ಸ್ ಇರಬೇಕು, ಎಷ್ಟು ರೆಸ್ಟ್ ತೊಗೊಬೇಕು ನೀವು ಒಂದೊಂದು ಸೆಟ್ಟಲ್ಲೂ ಕೂಡ ಅಂತ ಎಲ್ಲದನ್ನು ಮೆನ್ಷನ್ ಮಾಡಿ ನಾನು ವರ್ಕೌಟ್ನ ನಾನು ಪರ್ಫಾರ್ಮ್ ಮಾಡಿದ್ದೀನಿ. ನಾನು ಏನು ಮಾಡಿದ್ದೀನಿ ಇದನ್ನ ರೆಪ್ಲಿಕೇಟ್ ಮಾಡಿ ನಿಮಗೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ವಿಡಿಯೋನ ಎಂಡ್ ತನಕ ನೋಡಿ. ಆ್ಯಂಡ್ ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಇದೇ ಥರ ಕಂಟಿನ್ಯೂಸ್ ಆಗಿ ವಿಡಿಯೋ ಬರ್ತಾ ಇರುತ್ತೆ, ಮಿಸ್ ಮಾಡ್ಕೊಬೇಡಿ. ನಮ್ಮ ಮೊದಲನೇ ವರ್ಕೌಟು ಪುಲ್ಅಪ್ಸ್. ಸೊ ಪುಲ್ಅಪ್ಸು ಇದರಲ್ಲಿ ನಾವು 4 ಸೆಟ್ಸ್ ಹೋಗ್ತೀವಿ. 4 ಸೆಟ್ಸು 12 ರೆಪಿಟೇಷನ್ಸು. ನೀವು ರೆಸ್ಟ್ ಬೇಕಿದ್ರೆ 60 to 70 ಸೆಕೆಂಡ್ಸ್ ಆಫ್ ರೆಸ್ಟ್ನ ಇಂಟ್ರಾ ಸೆಟ್ಟಲ್ಲಿ ನೀವು ತೊಗೊಬೋದು. ಸೊ ಈ ವರ್ಕೌಟ್ ಮಾಡಬೇಕಂದ್ರೆ ಇದು ತುಂಬ ಬೇಸಿಕ್ ವರ್ಕೌಟ್ ಫಾರ್ ಬ್ಯಾಕ್ ವರ್ಕೌಟು. ಸೊ ಇದನ್ನು ನಾನು ಏನಕ್ಕಪ್ಪ ಹಾಕಿದ್ದೀನಿ ಅಂತಂದರೆ ನಿಮಗೆ ಪ್ರಾಪರ್ ಫಾರ್ಮ್ ಬಂದರೆ, ನಿಮಗೆ ಸ್ಟ್ರೆಂತ್ ಬಂದರೆ ಲ್ಯಾಟ್ಸಲ್ಲಿ ನಿಮಗೆ ಬೇರೆ ಎಕ್ಸಸೈಸ್ನ ಪರ್ಫಾರ್ಮ್ ಮಾಡೋಕ್ಕೆ ನಿಮಗೆ ಸ್ಟ್ರೆಂತ್ ಬರ್ತದೆ. ಸೊ ಅದರಿಂದ ಇದನ್ನು ನಾನು ಫಸ್ಟ್ ಇಟ್ಟಿದ್ದೀನಿ ಬೇಸಿಕ್ ವರ್ಕೌಟಲ್ಲಿ. ನಮ್ಮ ನೆಕ್ಸ್ಟ್ ಎಕ್ಸಸೈಸು ಡಂಬಲ್ ರಿಯಲ್ ಲ್ಯಾಟರಲ್ ರೈಸ್. ಈ ಡಂಬಲ್ ರಿಯಲ್ ಲ್ಯಾಟರಲ್ ರೈಸ್ ಹೇಗೆ ಪರ್ಫಾರ್ಮ್ ಮಾಡಬೇಕಂತಂದರೆ ಲೆಗ್ಸ್ನ ಸ್ವಲ್ಪ ವೈಡಾಗಿ ಇಟ್ಕೊಂಡು, ಕೋರ್ನ ಎಂಗೇಜ್ ಮಾಡಿಕೊಂಡು, ಹೊಟ್ಟೆನ ಟೈಟ್ ಮಾಡಿಕೊಂಡು, ಸ್ವಲ್ಪ ಬೆಂಡ್ ಓವರ್ ಆಗಿ ನಾನು ಹೇಗೆ ಪರ್ಫಾರ್ಮ್ ಮಾಡ್ತಿದ್ದೀನಿ ಅದನ್ನು ಕಾಪಿ ಮಾಡಿ. ಇದರಲ್ಲಿ ನಾವು ತುಂಬ ಹೆಚ್ಚಿನ ವೆಯ್ಟ್ ಹೋಗಬೇಕು ಅನ್ನೋದು ನೆಸೆಸಿಟಿ ಇಲ್ಲ. ಇದರಲ್ಲಿ ನಾವು ತುಂಬ ಕಡಿಮೆ ವೆಯ್ಟ್ ಇಟ್ಕೊಂಡು ಪರ್ಫೆಕ್ಟ್ ಫಾರ್ಮಲ್ಲಿ ನಾವು ಈ ವರ್ಕೌಟ್ನ ಪರ್ಫಾರ್ಮ್ ಮಾಡಬೇಕು. ಸೊ ಇದನ್ನು ನಾವು 4 ಸೆಟ್ಸ್ ಮಾಡೋಣ. 4 ಸೆಟ್ಸ್ ಆಫ್ 15 ರೆಪ್ಸು. ಲಾಸ್ಟ್ ಟೂ ಸೆಟ್ಸು ನಾವು 12 ಮಾಡೋಣ. ಫಸ್ಟ್ ಟು 15. ಸೊ 4 ಸೆಟ್ಸ್ ಆಫ್ 15, 12 ಆ್ಯಂಡ್ ರೆಸ್ಟ್ ಬಿಟ್ವೀನ್ ಸೆಟ್ಸ್ ಇಸ್ 60 ಸೆಕೆಂಡ್ಸ್. ನೆಕ್ಸ್ಟ್ ವರ್ಕೌಟು ಬಾರ್ಬೆಲ್ ರೋಸ್. ಈ ಬಾರ್ಬೆಲ್ ರೋಸ್ ಸಹ ಸೇಮ್ ನಮ್ಮ ರಿಯಲ್ ಲ್ಯಾಟರಲ್ ರೈಸಸ್ ಇತ್ತಲ್ಲ, ಸೇಮ್ ಹಾಗೆಯೇ ಇದನ್ನು ಪರ್ಫಾರ್ಮ್ ಮಾಡೋದು. ಸೇಮ್ ಸ್ಪೈನ್ನ ನ್ಯೂಟ್ರಲ್ ಪೊಸಿಷನಲ್ಲಿ ಇಟ್ಕೊಂಡು ಕೋರ್ನ ಎಂಗೇಜ್ ಮಾಡಿಕೊಂಡು ಪರ್ಫಾರ್ಮ್ ಮಾಡಬೇಕು. ಇದರಲ್ಲಿ ನಾವು 4 ಸೆಟ್ಸ್ ಹೋಗೋಣ. ಸೇಮ್ ಆ್ಯಸ್ ಯೂಶ್ವಲ್ 15, 12 ರೆಪ್ಸ್ ಮಾಡೋಣ. ಆ್ಯಂಡ್ ಇನ್ ಬಿಟ್ವೀನ್ ಸೆಟ್ಸ್ ನಾವು 60 to 70 ಸೆಕೆಂಡ್ಸ್ ಆಫ್ ರೆಸ್ಟ್ನ ತೊಗೊಳ್ಳೋಣ. ನಮ್ಮ 4th ಎಕ್ಸಸೈಸು ಸಿಂಗಲ್ ಹ್ಯಾಂಡ್ ಡಂಬಲ್ ರೋಸು. ಇದರಲ್ಲಿ ನಾವು ಸ್ವಲ್ಪ ಹೆವಿ ವೆಯ್ಟ್ ಹೋಗೋಣ. ನಿಮ್ಗೆ ಎಷ್ಟು ಕೆಪಾಸಿಟಿ ಆಗುತ್ತೆ 13 to 14 ರೆಪ್ಸ್ ಆಗುವಷ್ಟು ನಿಮ್ಮ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ನಿಮ್ಮ ಅಷ್ಟೇ ವೆಯ್ಟ್ನ ತೊಗೊಳ್ಳಿ. ಯಾಕೆಂದರೆ ಇದು ಒಳ್ಳೆ ಮಾಸ್ ಬಿಲ್ಡರ್ ಎಕ್ಸಸೈಸು. ಸೊ 3 to 4 ಸೆಟ್ ಮಾಡಿ, ಹೇಳಿದ ಹಾಗೆ 12 to 13 ರೆಪ್ಸ್ ಮಾಡಲಿಕ್ಕೆ ಟ್ರೈ ಮಾಡಿ. ಇಂಟ್ರಾ ಸೆಟ್ಟಲ್ಲಿ ನೀವು 60 to 70 ಸೆಕೆಂಡ್ಸ್ ರೆಸ್ಟ್ ಮಾಡಿ. ಆ್ಯಂಡ್ ಮಾಡಬೇಕಾದ್ರೆ ಆ್ಯಸ್ ಐ ಆಮ್ ಪರ್ಫಾರ್ಮಿಂಗ್, ಸೊ ಒಂದು ಲೆಗ್ನ ಮೇಲೆ ಇಟ್ಕೊಂಡು ಫುಲ್ ಎಷ್ಟಾಗುತ್ತೆ ಅಷ್ಟು ಡಂಬಲ್ನ ಕೆಳಗಿಬಿಟ್ಟು ಫುಲ್ಲು ಲ್ಯಾಟ್ನ ಟಚ್ ಮಾಡಿ, ಮತ್ತು ಫುಲ್ಲು ಮೇಲೆ ಬರಬೇಕಾದ್ರೆ ಸ್ಕ್ವೀಸ್ ಮಾಡಿ. ನಿಮ್ಮ ಲ್ಯಾಟ್ಸ್ನ ಫೀಲ್ ಮಾಡಿ, ಆ ಲ್ಯಾಟ್ಸ್ನ. ಓಕೆ, ನಮ್ಮ 5th ಎಕ್ಸಸೈಸು ಆ್ಯಂಡ್ ಫಿನಿಷಿಂಗ್ ಎಕ್ಸಸೈಸಸ್ ಬಂದಿದ್ದೀವಿ. ಸೊ ಇದು ನಮ್ಮ ಲ್ಯಾಟ್ ಪುಲ್ ಡೌನ್ಸು. ಈ ಲ್ಯಾಟ್ ಪುಲ್ ಡೌನ್ಸಲ್ಲಿ ನಾವು ಎಷ್ಟಾಗುತ್ತೆ ಅಷ್ಟು ನಾವು ವೈಡ್ ಗ್ರಿಪ್ನ ಇಟ್ಕೊಳ್ಳೋಣ. ವೈಡ್ ಗ್ರಿಪ್ ಇಟ್ಕೊಂಡು ಒಂದು ಮಿಡ್ ರೇಂಜಲ್ಲಿ ವೆಯ್ಟ್ ಹಾಕ್ಕೊಂಡು ನಾವು ಪರ್ಫಾರ್ಮ್ ಮಾಡೋಣ. ಸೊ ಇದು 3 ಸೆಟ್ಸ್ ಹೋಗೋಣ. 3 ಸೆಟ್ಸ್ ಆ್ಯಂಡ್ 13 ಲಾಸ್ಟ್ ಸೆಟ್ಟು 12 ರೆಪ್ಸ್ ಹೋಗೋಣ. ಇಂಟ್ರಾ ಸೆಟ್ಸಲ್ಲಿ ನಾವು ಒಂದು ಸೆಟ್ ಇನ್ನೊಂದು ಸೆಟ್ ಮಧ್ಯದಲ್ಲಿ 60 to 75 ಸೆಕೆಂಡ್ಸ್ ಆಫ್ ರೆಸ್ಟ್ ತೊಗೋಣ. ಓಕೆ, ನಾವು ನಮ್ಮ ಕೊನೆ ಫಿನಿಷಿಂಗ್ ವರ್ಕೌಟ್ಸಿಗೆ ಬಂದಿದ್ದೀವಿ. ಸೊ ಫಿನಿಷಿಂಗ್ ವರ್ಕೌಟ್ಸಲ್ಲಿದ್ದೀವಿ. ನಾವು ಜಾಸ್ತಿ ಹೆವಿ ವೆಯ್ಟ್ ಹಾಕೋ ನೆಸೆಸಿಟಿ ಇಲ್ಲ. ಕಡಿಮೆ ವೆಯ್ಟಲ್ಲಿ ಫುಲ್ಲು ಇನ್ನೂ ಜಾಸ್ತಿ ಪಂಪ್ನ ಫೀಲ್ ಮಾಡಲಿಕ್ಕೋಸ್ಕರ ಇದನ್ನ ಮಾಡ್ತಿರೋದು ನಾವು. ಸೊ ಈ ವರ್ಕೌಟ್ ನೇಮು ವಿ ಬಾರ್ ಪುಲ್ ಡೌನ್ಸ್ ಅಂತ. ಸೊ ಈ ವಿ ಬಾರ್ ಪುಲ್ ಡೌನ್ನ ಸೇಮ್ ಆ್ಯಸ್ ಯೂಶುವಲ್ ಹೇಗೆ ನಾವು ನಾರ್ಮಲ್ ಲ್ಯಾಟ್ ಪುಲ್ ಡೌನ್ಸ್ ಮಾಡಿದ್ವಿ ಹಾಗೆಯೇ ಪರ್ಫಾರ್ಮ್ ಮಾಡೋದು. ಸೊ ಇದನ್ನು 3 ಸೆಟ್ಸ್ ಮಾಡೋಣ. 3 ಸೆಟ್ಸು 13 3 ಸೆಟ್ಸ್ ಮಾಡೋಣ. ಆ್ಯಂಡ್ ಆ್ಯಸ್ ಯೂಶುವಲ್ 60 to 75 ಸೆಕೆಂಡ್ಸ್ ಆಫ್ ರೆಸ್ಟ್ ತೊಗೊಂಡು ನಾವು 3 ಸೆಟ್ಸ್ ಮಾಡೋಣ. ಆ್ಯಸ್ ಐ ಆಮ್ ಪರ್ಫಾರ್ಮಿಂಗ್ ಇನ್ ದಿ ವಿಡಿಯೋ ಕರೆಕ್ಟಾಗಿ ನಾನು ಹೇಗೆ ಪರ್ಫಾರ್ಮ್ ಮಾಡ್ತೀನಿ ಹಾಗೆಯೇ ನೀವು ಅದನ್ನು ಕಾಪಿ ಮಾಡಿ. ನೀವು ವಿ ಬಾರ್ನ ಪುಲ್ ಮಾಡಬೇಕಾದ್ರೆ ಚೆಸ್ಟಿಗೆ ಪುಲ್ ಮಾಡಿ ಮತ್ತು ಕಂಪ್ಲೀಟ್ಲಿ ನಿಮ್ಮ ಲ್ಯಾಟ್ಸ್ನ ಸ್ಟ್ರೆಚ್ ಮಾಡಿ ಔಟ್ ಸ್ಟ್ರೋಕಲ್ಲಿ. ಮಸಲ್ ಬಿಲ್ಡಿಂಗ್ ವರ್ಕೌಟ್ ಫಾರ್ ಬಿಗಿನರ್ಸ್ ಕಂಪ್ಲೀಟ್ ಆಗಿದೆ, ಬ್ಯಾಕ್ ವರ್ಕೌಟು.
ಸೊ ಈ ಬ್ಯಾಕ್ ವರ್ಕೌಟ್ನ ನೀವು ನಾನು ಹೇಗೆ ಮಾಡಿದ್ದೀನಿ ಹಾಗೆ ಪರ್ಫಾರ್ಮ್ ಮಾಡಿ. ಇದು ಫುಲ್ ಕಂಪ್ಲೀಟ್ಲಿ ಬಿಗಿನರ್ಸ್ಗೋಸ್ಕರನೇ ನಾನು ಕಂಪ್ಲೀಟ್ಲಿ ಎಲ್ಲನೂ ಬೇಸಿಕ್ ವರ್ಕೌಟ್ಸ್ನ ಇಂಕ್ಲೂಡ್ ಮಾಡಿ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ನೀವು ನೋಡಿರ್ಬೋದು ಜಿಮ್ಮಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಸಲ್ಲಿ ಸಮಥಿಂಗ್ ಎಲ್ಲ ಫ್ಯಾನ್ಸಿ ವರ್ಕೌಟ್ಸ್ ಎಲ್ಲ ಮಾಡ್ತಿರ್ತಾರೆ, ಹೊಸ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಷಿನ್ಸ್ ಇಟ್ಕೊಂಡು. ಸೊ ಅದನ್ನೆಲ್ಲ ಪರ್ಫಾರ್ಮ್ ಮಾಡಬೇಕಂತ ಏನಿಲ್ಲ, ಈ ಬೇಸಿಕ್ ವರ್ಕೌಟ್ಗೆ ಸ್ಟಿಕ್ ಆನ್ ಆದರೆ ನಿಮ್ಗೆ ಖಂಡಿತ ರಿಸಲ್ಟ್ಸ್ ಬಂದೇ ಬರುತ್ತೆ. ಸೊ ನಿಮಗೆ ರಿಸಲ್ಟ್ಸ್ ಬಂದಿಲ್ವಾ, ನನಗೆ ಮೆಸೇಜ್ ಮಾಡಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆ. ಹೇಗೆ ಪರ್ಫಾರ್ಮ್, ಏನು ತಪ್ಪು ಮಾಡಿರ್ತೀರಾ ಅಂತ ನಾನು ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ. ಸೊ ನಾನು ಹೇಗೆ ಮಾಡಿದ್ದೀನಿ ವರ್ಕೌಟ್ನ, ಹಾಗೆ ನೀವು ಎಷ್ಟು ಸೆಟ್ಸು ಎಷ್ಟು ರೆಪಿಟೇಷನ್ಸ್ ಮಾಡಿದ್ದೀನಿ ಹೀಗೆ ನೀವು ಕಾಪಿ ಮಾಡಿ ಹೇಗೆ ಹೇಳಿದ್ದೀನಿ ಹಾಗೆ, ಆ್ಯಂಡ್ ನಿಮಗೆ ರಿಸಲ್ಟ್ಸ್ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ವೀಕು ಮತ್ತು ಇನ್ನೊಂದು ವೀಡಿಯೋ ಜೊತೆ ನಾನು ನಿಮಗೆ ಬರ್ತೀನಿ. ನಾಳೆ ನಿಮಗೆ ಹೇಗೆ ಫ್ಯಾಟ್ ಲಾಸ್ ಹೇಗೆ ಮಾಡುವುದು ಅಂತ ನಾಳೆ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಅದನ್ನು ನೋಡೋಕ್ಕೋಸ್ಕರ ಮತ್ತು ಇನ್ನು ಅಪ್ಕಮಿಂಗ್ ಎಷ್ಟೊಂದು ವೀಡಿಯೋಸ್ ಬರ್ತಿರುತ್ತೆ, ಅದನ್ನೆಲ್ಲ ನೋಡಲಿಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಡೂ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೆ ಇದೇ ಥರ ಎಷ್ಟು ಜನ ಜಿಮ್ಗೆ ಈಗ ತಾನೇ ಜಾಯ್ನ್ ಆಗಿರ್ತಾರೆ ಆ್ಯಂಡ್ ನಾಲೆಡ್ಜ್ ಇರಲ್ಲ ಅವರಿಗೆಲ್ಲ ಕರೆಕ್ಟಾಗಿ ಹೇಗೆ ವರ್ಕೌಟ್ ಮಾಡಬೇಕಂತ. ಸೊ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋಸ್ನ, ನನ್ನ ಚಾನಲ್ನ, ನನ್ನ ಅಕೌಂಟ್ನ ಶೇರ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಪ್ರೊವೈಡ್ ಮಾಡಿದ್ದೀನಿ, ಅಲ್ಲಿ ಸಹ ಬಂದು ನನ್ನ ಫಾಲೋ ಮಾಡಿ. ನಿಮಗೆ ಇನ್ನೂ ತುಂಬ ಕಂಟೆಂಟ್ ಸಿಗ್ತಾ ಹೋಗುತ್ತೆ, ಕಲೀಲಿಕ್ಕೆ ತುಂಬ ಇರುತ್ತೆ. ಸೊ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.